ಕರ್ನಾಟಕದ ಹಳೇಬೀಡಿನಲ್ಲಿರುವ ಅತ್ಯಂತ ಜನಪ್ರಿಯವಾದ ದೇವಸ್ಥಾನ ಹೊಯ್ಸಳೇಶ್ವರ ದೇವಸ್ಥಾನ. ಭಗವಾನ್ ಮಹಾಶಿವನನ್ನು ಪ್ರತಿಷ್ಠಾಪಿಸಲಾಗಿರುವ ಈ ದೇವಾಲಯವು ನಿರ್ಮಾಣ ಮತ್ತು ಶಿಲ್ಪಕಲೆಯಿಂದ ಬಹಳಷ್ಟು ಜನಪ್ರಿಯವಾಗಿದೆ. ಹಾಸನ ನಗರದಿಂದ 30 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 210 ಕಿಲೋಮೀಟರ್ ದೂರದಲ್ಲಿ ಈ ಹೊಯ್ಸಳೇಶ್ವರ ದೇವಾಲಯವಿದೆ. 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯವು ಹಳೇಬೀಡು ಕ್ಷೇತ್ರದಲ್ಲಿದೆ. ಹಳೇಬೀಡಿನ ಅತಿ ದೊಡ್ಡ ಹೊಯ್ಸಳ ಸ್ಮಾರಕವಿದು. ಇದು ಹಿಂದೆ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಮಹಾರಾಜರಾದ ವಿಷ್ಣುವರ್ಧನನು ಈ ಶಿಲ್ಪಕಲಾ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದಾನೆಂದು ಹೇಳಲಾಗುತ್ತದೆ. 14ನೇ ಶತಮಾನದ ಹಿಂದೆ ಡೆಲ್ಲಿ ಸುಲ್ತಾನರು ಹಳೇಬೀಡಿನ ದೇವಾಲಯದ ಮೇಲೆ 2 ಬಾರಿ ದಾಳಿ ಮಾಡಿದ್ದಾರೆಂದು ಹೇಳಲಾಗುತ್ತದೆ. ಆದ್ದರಿಂದ ದೇವಸ್ಥಾನದಲ್ಲಿರುವ ಅನೇಕ ಶಿಲ್ಪಕಲೆಗಳು ಹಾಳಾಗಿವೆ. ಶಿವನ ಪರಂಪರೆ ಹೊಂದಿರುವ ಈ ದೇವಾಲಯದಲ್ಲಿ ಹಿಂದೂ ಧರ್ಮದ ವೈಷ್ಣವ ಪಂಥಕ್ಕೆ ಸೇರಿದ ಹಲವಾರು ಶಿಲ್ಪಕಲೆಗಳಿವೆ. ಜೈನ ಮತದ ಚಿತ್ರಾವಿಷ್ಕಾರಗಳು ದೇವಾಲಯದ ಅಲಂಕಾರಕ್ಕೆ ಕನ್ನಡಿ ಹಿಡಿದಂತಿವೆ. ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಶಿವಲಿಂಗ ಪ್ರತಿಷ್ಠಾಪನೆಗಾಗಿ ನಿರ್ಮಾಣ ಮಾಡಿರುವ ಹೊಯ್ಸಳ ದೇವಸ್ಥಾನವಿದು. ಸ್ತ್ರೀ ಪುರುಷ ಭಾವಗಳಿಗೆ ಈ ದೇವಾಲಯವು ಪ್ರಸಿದ್ಧವಾಗಿದೆ. ಈ ದೇವಾಲಯಕ್ಕೆ ದ್ವಿಗೂಢ ನಿರ್ಮಾಣ ರೀತಿಯಲ್ಲಿ ಅವಲಂಬಿಸಲಾಗಿದೆ. 2 ದೇವಾಲಯಗಳು ಒಂದೇ ಗಾತ್ರದಲ್ಲಿ ಇವೆ. ದೇವಾಲಯಗಳೆಲ್ಲವೂ ಪೂರ್ವ ದಿಕ್ಕಿಗೆ ಮುಖಾಮುಖಿ ಮಾಡಿವೆ. 2 ದೇವಾಲಯಗಳ ಹೊರಗೂ 2 ನಂದಿಕೇಶನ ಪ್ರತಿಮೆ ಇದೆ. ಒಂದೊಂದು ನಂದಿಕೇಶನ ಪ್ರತಿಮೆಗಳು ಶಿವಲಿಂಗಕ್ಕೆ ಮುಖಾಮುಖಿಯಾಗಿವೆ. ಇದರಲ್ಲಿ ದಕ್ಷಿಣ ಭಾಗದಲ್ಲಿರುವ ನಂದಿಕೇಶನ ಪೂರ್ವ ದಿಕ್ಕಿನಲ್ಲಿ ಒಂದು ಸೂರ್ಯ ದೇವಾಲಯವು ಉಪಸ್ಥಿತವಾಗಿದೆ. ಇದರಲ್ಲಿ 7 ಅಡಿ ಉದ್ದ ಇರುವ ಸೂರ್ಯದೇವನ ಪ್ರತಿಮೆ ಪ್ರತಿಷ್ಠಾಪನೆಯಾಗಿದೆ. ದೇವಾಲಯವು ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ. ಮುಖ್ಯ ದೇವಾಲಯಗಳು ಮತ್ತು ನಂದಿಕೇಶನ ದೇವಾಲಯಗಳನ್ನು ಚತುರ ಆಕೃತಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು ಪೂರ್ಣವಾಗಿ ಸೋಪ್ ಸ್ಟೋನ್ನಲ್ಲಿ ಕೆತ್ತನೆ ಮಾಡಲಾಗಿದೆ. ಶಿಲ್ಪಕಲೆಗಳನ್ನು ತಯಾರಿಸಲು ಸೋಪ್ ಸ್ಟೋನ್ ತುಂಬ ಮೃದುವಾಗಿಯೂ ಮತ್ತು ಆಕಾರ ನೀಡಲು ಸಹಕಾರಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಆಮೇಲೆ ಗಾಳಿಯ ಜೊತೆ ಬೆರೆತಾಗ ಇದು ಕಾಲಾನಂತರದಲ್ಲಿ ಕಠಿಣವಾಗುತ್ತದೆ. ಈ ದೇವಾಲಯವು ಪವಾಡಗಳಿಂದ ತುಂಬಿದೆ. ಶಿಲ್ಪಗಳು, ಸಂಕೀರ್ಣವಾದ ಚಿತ್ರಾಕೃತಿಗಳು, ಉತ್ತರ ಭಾರತದ ಮತ್ತು ದಕ್ಷಿಣ ಭಾರತದ ಲಿಪಿಗಳಲ್ಲಿ ಕೆತ್ತಲಾದ ಐತಿಹಾಸಿಕ ಶಾಸನಗಳಿಂದ ದೇವಾಲಯದ ಗೋಡೆಗಳು ಹಾಗೂ ಕಂಬಗಳು ಸುಂದರವಾಗಿವೆ. ಈ ದೇವಾಲಯದ ಕಲಾಕೃತಿಗಳು 12ನೇ ಶತಮಾನದ ದಕ್ಷಿಣ ಭಾರತದ ಜೀವನ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ. ರಾಮಾಯಣ, ಮಹಾಭಾರತ, ಭಾಗವತ ಮುಂತಾದ ಹಿಂದೂ ವೇದ ಪುರಾಣಗಳು ಮತ್ತು ದಂತಕಥೆಗಳ ಪ್ರಮುಖ ಘಟನೆಗಳನ್ನು ಮತ್ತು ಸಂದೇಶಗಳನ್ನು ಬಹಳ ಕಲಾತ್ಮಕವಾಗಿ ಇಲ್ಲಿ ಚಿತ್ರಿಸಲಾಗಿದೆ. ದೇವಾಲಯದಲ್ಲಿನ ಕಲಾಕೃತಿಗಳು ಸ್ವಲ್ಪ ಹಾನಿಗೊಳಗಾಗಿದ್ದರೂ ಕೂಡ ಇಲ್ಲಿಯವರೆಗೂ ಅವುಗಳನ್ನು ಸಂರಕ್ಷಿಸಲಾಗಿದೆ. ಇವುಗಳನ್ನು ಸಂರಕ್ಷಣೆ ಮಾಡಲು ಪುರಾತತ್ವ ಇಲಾಖೆ ಗಮನಹರಿಸಿದೆ. ಕಿಲೋಮೀಟರ್ ಗಟ್ಟಲೆ ನಿರ್ಮಾಣವಾಗಿರುವ ಈ ದೇವಸ್ಥಾನದ ಸುಂದರವಾದ ರಚನೆಗಳು, ಅವಶೇಷಗಳನ್ನು ನಾವು ಇಲ್ಲಿ ಕಾಣಬಹುದು. ಹೊಯ್ಸಳೇಶ್ವರ ದೇವಾಲಯದ ಸಮೀಪದಲ್ಲಿರುವ ಜೈನ ಸಮುಚ್ಚಯ, ಕೇದಾರೇಶ್ವರ ದೇವಸ್ಥಾನ, ಬೇಲೂರಿನ ಕೇಶವ ದೇವಸ್ಥಾನ ಇವುಗಳನ್ನು ಯುನೆಸ್ಕೋ ಕೇಂದ್ರ ಪರಂಪರೆ ಪಟ್ಟಿಗೆ ಸೇರಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ದೇವಾಲಯದ ಹೊರಗೋಡೆಗಳ ಸುತ್ತಲೂ 15 ಅಡಿ ಅಗಲದ ವೃತ್ತಾಕಾರದ ಮಾರ್ಗವನ್ನು ನಿರ್ಮಿಸಲಾಗಿದೆ. ಸಂದರ್ಶಕರಿಗೆ ನಡೆಯಲು ಹಾಗೂ ದೇವಾಲಯದ ಪ್ರದಕ್ಷಿಣೆಯನ್ನು ಮುಗಿಸಿದ ನಂತರ ಕಲಾಕೃತಿಗಳನ್ನು ವೀಕ್ಷಣೆ ಮಾಡಲು ಈ ರೀತಿ ಅನುಕೂಲ ಮಾಡಿಕೊಡಲಾಗಿದೆ. ದೇವಸ್ಥಾನದ ಎಲ್ಲ ಉತ್ತರ ಭಾಗಗಳಲ್ಲೂ ಗೋಪುರಗಳಿದ್ದವು ಎಂದು ಊಹಿಸಬಹುದು. ಆದರೆ ಈಗ ಅವ್ಯಾವು ಅಸ್ತಿತ್ವದಲ್ಲಿಲ್ಲ. ಈ ಗೋಪುರಗಳು ಕೂಡ ದೇಗುಲದಂತೆಯೇ ನಕ್ಷತ್ರ ಆಕಾರದಲ್ಲಿ ಇದ್ದವು ಎಂದು ನಂಬಲಾಗಿದೆ. ದೇವಾಲಯದ ಹೊರಗೋಡೆಗಳು ಸಂಕೀರ್ಣವಾದ ಕೆತ್ತನೆಗಳಿಂದ ಸಮೃದ್ಧವಾಗಿವೆ. ಪಕ್ಷಿ ಮತ್ತು ಪ್ರಾಣಿಗಳು, ಪುರಾಣ ಇತಿಹಾಸ ದೃಶ್ಯಗಳು,
ಸುಂದರವಾದ ಕೆತ್ತನೆಗಳ ಮೂಲಕ ಅದ್ಭುತವಾಗಿ ಮೈದಳೆದು ನಿಂತಿವೆ. ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುವ ಕೆತ್ತನೆಗಳು ಹಾಗೂ ಶಿಲ್ಪಗಳ ಮೇಲೆ ಅದನ್ನು ಕೆತ್ತಿದಂತಹ ಶಿಲ್ಪಿ ಅಥವಾ ಕಲಾಕಾರನ ಹೆಸರನ್ನು ಕೆತ್ತನೆ ಮಾಡಲಾಗಿದೆ. ಈ ದೇವಾಲಯಕ್ಕೆ 4 ದ್ವಾರಗಳು ಇವೆ. ಪಾರ್ಕಿಂಗ್ ಮಾಡುವಂತಹ ಉತ್ತರ ಭಾಗದಲ್ಲಿರುವ ದ್ವಾರವೇ ಮುಖ್ಯ ಪ್ರವೇಶ ದ್ವಾರವಾಗಿದೆ. ದಕ್ಷಿಣ ಭಾಗದಲ್ಲಿ 1 ಬಾಗಿಲು ಹಾಗೂ ಉತ್ತರ ಭಾಗದಲ್ಲಿ 2 ಬಾಗಿಲುಗಳು ಉಂಟು. ಉತ್ತರ ಮತ್ತು ದಕ್ಷಿಣ ಪ್ರವೇಶಗಳ ನಡುವೆ ಸಾಲಾಗಿ ನಿಂತಿರುವ ಅನೇಕ ಕಲ್ಲಿನ ಕಂಬಗಳನ್ನು ನೋಡಬಹುದು. ದೇವಾಲಯದ ಒಳಗಿನ ಗೋಡೆ ಹಾಗೂ ಹೊರಗಿನ ಗೋಡೆಯನ್ನು ಹೋಲಿಸಿದರೆ ಅಲಂಕಾರಗಳನ್ನು ತುಂಬಾ ಸರಳವಾಗಿ ಮಾಡಿದ್ದಾರೆ. ಹೊಯ್ಸಳ ಶೈಲಿ ಎಂದು ಇತಿಹಾಸಕಾರರು ಕರೆಯುವ ನವೀನ ನಿರ್ಮಾಣ ಶೈಲಿಯಲ್ಲಿ ವಿನ್ಯಾಸಗೊಳಿಸಿದ ಮೊದಲ ದೇವಾಲಯವೂ ಇದಾಗಿದೆ. ಮಾನವ ಶ್ರಮದ ಅದ್ಭುತ ದೃಶ್ಯಾವಳಿಗಳನ್ನು ತುಂಬಿರುವ ಈ ಹೊಯ್ಸಳೇಶ್ವರ ದೇವಾಲಯವು ಸಂದರ್ಶಕರಿಗೆ ಒಂದು ಮುಖ್ಯ ಸ್ಥಳವೂ ಆಗಿದೆ. ಭಾರತೀಯ ವಾಸ್ತುಶಿಲ್ಪದ ಅತ್ಯುನ್ನತ ವೈಭವ ಈ ಪುಣ್ಯಭೂಮಿಯಲ್ಲಿ ತುಂಬಿಕೊಂಡಿದೆ. ಕಲ್ಲಿನಲ್ಲಿ ಕೆತ್ತಿರುವ ಮಹಾನ್ ಅದ್ಭುತಗಳನ್ನು ಮೀರಿ ಶ್ರೀ ಹೊಯ್ಸಳೇಶ್ವರ ದೇವಾಲಯವು ಭಕ್ತಿಯ ಮತ್ತೊಂದು ಹಂತವನ್ನು ನೀಡುತ್ತದೆ. ಭಾರತದ ಯಶಸ್ಸನ್ನು ಆಕಾಶದೆತ್ತರಕ್ಕೆ ಏರಿಸಿರುವ ದೇವಾಲಯ ನಿರ್ಮಾಣ ಮತ್ತು ಶಿಲ್ಪಕಲೆಯ ಕೇಂದ್ರವಾದ ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯ ಯಾತ್ರಿಕರಲ್ಲಿ ಈಗಲೂ ಜನಪ್ರಿಯವಾಗಿದೆ. ಎಲ್ಲರೂ ಒಮ್ಮೆ ಭೇಟಿ ನೀಡಲೇಬೇಕಾದ ಸ್ಥಳವಿದು.